ಅವ್ರು ಏನೇನು ತಗೊಂಡೋಗಿದ್ದಾರೆ ಅದ್ರ ಬಗ್ಗೆ ವಿವರಗಳು, ಜೊತೆ ಅವ್ರು ಏನೇನು ಊಟ ಮಾಡ್ತಾರೆ ಈಗ, ಯಾಕಂದರೆ ಅತ್ಯಂತ ಸಹಜವಾಗಿಯೇ ಕುತೂಹಲ ಇರುತ್ತೆ. ಭಾರತೀಯ ಶೈಲಿಯ ಆಹಾರವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಶುಭಾಂಶು. ನಾವಾಗಲೇ ಹೇಳ್ತಾ ಇದ್ವಿ ಗಾಜರ್ ಹಲ್ವಾ ತಗೊಂಬಂದಿನಿ ಅನ್ನುವಂಥ ಮಾತ್ರ ಹೇಳ್ತಿದ್ರು. ದಾಲ್ ಚಾವಲ್, ಹೆಸರುಬೇಳೆ ಹಲ್ವಾ, ಅಕ್ಕಿಯಿಂದ ಮಾಡಿದಂಥ ಆಹಾರ, ಮಾವಿನ ಹಣ್ಣಿನ ರಸ. ಸೊ ಇದು ಸರ್ ತಾವು ಮುಂದುವರಿಸಿ. ಸೊ ಈ ಮಜಲ್ ಏನಾಗುತ್ತೆ, ಈ ಭೂಮಿ ಮೇಲೆ ಎರಡು ಥರ ನಾನು ಹೇಳಿದ್ನಲ್ಲ, ಒಂದು ಓವರ್ ವೆಯ್ಟಿಂದನೂ ಆಗುತ್ತೆ, ಇನ್ನೊಂದು ವಿತೌಟ್ ಎಕ್ಸಸೈಸು ವಿತೌಟ್ ಇದು ಅದರಿಂದನೂ ಆಗುತ್ತೆ. ಈಗ ವೆಯ್ಟ್ನ ತೆಗಿಬೇಕು. ಸೊ ಬೇರೆ ಯಾವ ಕಾರಣಗಳಿಂದ ಮಜಲ್ ಡಿಜೆನ್ರೇಷನ್ ಆಗುತ್ತೆ ಅದನ್ನು ಸ್ಟಡಿ ಮಾಡಬೇಕು. ಸೊ ಆ ಸ್ಟಡಿ ಮಾಡಿದ್ರೆ ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಇಟ್ ಟು ಇಂಪ್ರೂವ್ ದಟ್, ಟು ಸ್ಟಾಪ್ ದಟ್. ಅದನ್ನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಯಾಕಂದರೆ ಅಲ್ಲಿ ವೆಯ್ಟ್ ಇಲ್ದಂಗೆ ವೆಯ್ಟ್ಲೆಸ್ನೆಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಮೈಕ್ರೋಗ್ರಾವಿಟಿ. ಗ್ರಾವಿಟಿ ಇಲ್ಲ ಅಂತ ಜನಕ್ಕೆ ಅನ್ಕೋತಾರೆ. ಗ್ರಾವಿಟಿ ತುಂಬ ಎಲ್ಲ ಕಡೆ ಇದೆ. ಗ್ರಾವಿಟಿ ಇಲ್ಲ ಅಂದರೆ ಸ್ಪೇಸ್ ಕ್ರಾಫ್ಟ್ ಬಿದ್ದು ಅದಕ್ಕೆ ಯಾಕೆ 28,000 ಸ್ಪೀಡ್ ಕೊಡ್ತಾ ಇದ್ದೀರಾ? ಬಿಕಾಸ್ ಇಟ್ ವಿಲ್ ಫಾಲ್ ಡೌನ್ ಅದರ್ವೈಸ್. ಆ ಸ್ಪೀಡು ನೀವು ಅದು ಕೊಡದೆ ಹೋದರೆ ಅದು ಕೆಳಗಡೆ ಬಂದು ಬಿದ್ದೋಗ್ಬಿಡುತ್ತೆ. ಗ್ರಾವಿಟಿ ಎಲ್ಲ ಕಡೆನೂ ಗ್ರಾವಿಟಿ ಇರುತ್ತೆ. ಅದರಿಂದನೇ ಸೂರ್ಯನ ಜಾಗ, ಚಂದ್ರನ ಜಾಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಯಾವುದು ದೊಡ್ಡದಾಗಿರುತ್ತೆ ಮಾಸು ಆ ಕಡೆ ಎಳ್ಕೊಳ್ಳೋದು ಸಹಜ ಗ್ರಾವಿಟಿ. ಸೊ ಇದು ಸುತ್ತುತ್ತಾ ಇರುತ್ತೆ 28,000 ಕಿಲೋಮೀಟ್ರಲ್ಲಿ. ಸೊ ಅವಾಗ ವೆಯ್ಟ್ಲೆಸ್ನೆಸ್ಸಲ್ಲಿ ಆ ಮಜಲ್ ಏನಕ್ಕೆ ಡಿಜೆನ್ರೇಟ್ ಆಗುತ್ತೆ, ಅದನ್ನು ಹೆಂಗೆ ಸ್ಟಾಪ್ ಮಾಡ್ಬೋದು ಅನ್ನೋದೊಂದು ಸ್ಟಡಿ ಮಾಡ್ತಾರೆ. ಅಫ್ಕೋರ್ಸ್ 14 ದಿವಸದಲ್ಲೇ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದೇ ವಿಲ್ ಡೂ ದಟ್ ಇಫ್ ಇಟ್ ಈಸ್ ಲೆಫ್ಟ್ ಓವರ್. ಆ ಗಗನಯಾನಲ್ಲಿ ಮಾಡ್ಕೋತಾರೆ. ದೇ ಮೇ ಕಂಟಿನ್ಯೂ ಇನ್ ದ ಗಗನಯಾನ್ ಮಿಷಿನ್. ನೆಕ್ಸ್ಟ್ ಈ ಬೀಜಗಳು ತೊಗೊಂಡೋಗ್ತಾ ಇದ್ದಾರೆ, ಸ್ಪ್ರೌಟ್ಸ್ ಎಲ್ಲ. ಅದೇನಂದರೆ ಮೊಳಕೆ ಅಲ್ಲಿ ಹೊಡೆಯುತ್ತಲ್ಲ, ಆ ಮೊಳಕೆ ಹೊಡೆದಿದ್ದಾಗ ಆ ಜೆನೆಟಿಕ್ ಚೇಂಜಸ್ ಏನಿರುತ್ತೆ ಅದನ್ನ ತಗೊಂಬಂದು ಇಲ್ಲೇ ಊದ್ತಾರೆ, ಮತ್ತೆ ಗಿಡ ಬೆಳೆಸ್ತಾರೆ ಅಲ್ಲಿಗೂ. ಸೊ ನೀವು ರೆಗ್ಯುಲರ್ ಗಿಡ ಬೆಳೆದಿದ್ದಕ್ಕೂ ಈಗ ಆ ಸ್ಪೇಸಿಂದ ಆ ಮೊಳಕೆ ಚಿಗುರಿ ಇಲ್ಲಿ ಬಂದು ಬೆಳೀತಾ ಇರೋದಕ್ಕೂ ಏನು ಜೆನೆಟಿಕ್ ಚೇಂಜಸ್ ಇದೆ. ಸೊ ಅಲ್ಲೇ ಬೆಳಿಬೋದಾ ಇಲ್ಲಿ ಒಳ್ಳೆ ತಳಿ ಬಂದರೆ ವೈ ಕಾಂಟ್ ವಿ ಅಲ್ಲೇ ಬೆಳೆದು ಚಂದ್ರನ ಮೇಲೆ ಕಾಲನಿ ಮಾಡೋದು ಏನೋ ಮಾಡೋದು, ನಿಮ್ಗೆ ಊಟ ಬೇಕಲ್ಲ ಮುಂದಿನ ದಿನಗಳಲ್ಲಿ ಅದೊಂದು ಮಾಡ್ತಾರೆ. ನೆಕ್ಸ್ಟ್ ಈ ಮೈಕ್ರೋ ಆಲ್ಗೆ ಅಂತ. ಆಲ್ಗೆ ಅಂದರೆ ಪಾಚಿ ಥರ. ಮೈಕ್ರೋ ಆಲ್ಗೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಹೈ ನ್ಯೂಟ್ರಿಯೆಂಟ್ ಫುಡ್. ಈ ಸ್ಪಿರುಲಿನಾ ಅಂಥವೆಲ್ಲ ಮಾಡ್ತಾರೆ. ಅದನ್ನ ಇಟ್ ಗಿವ್ಸ್ ಆಕ್ಸಿಜನ್ ಆ್ಯಂಡ್ ಟೇಕ್ಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಅದ್ರ ಬೆಳವಣಿಗೆ ಬಗ್ಗೆ, ಗ್ರೋತ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಆ ಗ್ರೋತ್ ಹೆಂಗೆ ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಇಟ್ ಈಸ್ ಎ ಫುಡ್. ಇಫ್ ಇಟ್ ಗ್ರೋಸ್ ವೆಲ್ ಆ್ಯಂಡ್ ಡಸ್ ವೆಲ್ ಅದು ಒಂದು ಅಲ್ಲಿ ಬೆಳೀತಾರೆ. ಈಗಾಗಲೇ ಲೆಟ್ಯೂಸ್ ಬೆಳೀತಾ ಇದ್ದಾರೆ ಅಲ್ಲಿ. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಲೆಟ್ಯೂಸ್ ಅಂತ ಬರುತ್ತೆ. ಆ ಲೆಟ್ಯೂಸ್ನ ಆಗಲೇ ಬೆಳೀತಾ ಇದ್ದಾರೆ, ಅಲ್ಲಿ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರು. ISS ಅಲ್ಲಿ ದೇ ಆರ್ ಯೂಸಿಂಗ್ ಫಾರ್ ದೇರ್ ಫುಡ್, ದೇ ಆರ್ ಗ್ರೋಯಿಂಗ್ ಲೆಟ್ಯೂಸ್. ಸೊ ಈ ಮೈಕ್ರೋ ಆಲ್ಗೆನ ಚೆಕ್ ಮಾಡ್ತಾರೆ. ನೆಕ್ಸ್ಟು ಈ ಕಣ್ಣು ಏನಾಗುತ್ತೆ ಅಂದರೆ ಕಣ್ಣಿಗೂ ಮತ್ತು ಹ್ಯಾಂಡ್ಗೂ ನಿಮ್ಗೊಂದು ಇದು ಬರೋಲ್ಲ, ಏನು ಕನೆಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ನೀವು ಅಲ್ಲಿ ಹೋಗಿದ ತಕ್ಷಣ ಫ್ಲೂಯಿಡ್ ಎಲ್ಲ ಮೇಲೋಗುತ್ತೆ. ಆವಾಗ ಆ ಪ್ರೆಷರ್ಗೆ ಏನಾಗುತ್ತೆ, ಬ್ರೈನ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಬ್ರೈನ್ ಸ್ಟ್ರಕ್ಚರ್ ವೇರಿಯೇಷನ್ ಆಗುತ್ತೆ. ಆ ಸ್ಟ್ರಕ್ಚರ್ ವೇರಿಯೇಷನ್ ಆದ ಏನಾಗುತ್ತೆ ಅಂದರೆ ನಿಮ್ಮ ಥಿಂಕಿಂಗ್ ಸ್ಪೀಡ್ ಬರೋಲ್ಲ.